ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲ ಒಂದು ಸಾಯಿ ಮಂಜುನಾಥ ಮೋಟರ್ಸ್ ಅನ್ನೋ ಒಂದು ಶೋರೂಮ್ಗೆ ಇಲ್ಲಿ ನಾನು ಕರ್ಕೊಂಬಂದಿದ್ದೀನಿ. ಅಂದರೆ ನಾವಿಲ್ಲಿ ಆಲ್ಮೋಸ್ಟ್ ತುಂಬ ದಿನಗಳಿಂದ ಒಂದು ಎಲೆಕ್ಟ್ರಿಕಲ್ ಬೈಕ್ನ ನಾವು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ತುಂಬಾ ಬೈಕ್ಗಳನ್ನ ನಾವು ಸರ್ಚ್ ಮಾಡಿ ಎಲ್ಲನೂ ಟ್ರಯಲ್ ನೋಡಿ ಎಲ್ಲನೂ ಶೋರೂಮ್ಗಳಿಗೆ ವಿಸಿಟ್ ಮಾಡಿ ಫೈನಲ್ ಆಗಿ ನಾವು ಒಂದು ಎಲೆಕ್ಟ್ರಿಕಲ್ ಬೈಕ್ನ ನಾವು ಬುಕ್ ಮಾಡ್ಕೊಂಡ್ವಿ. ಅದು ಯಾವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕೊನೆಯವರೆಗೆ ಈ ವಿಡಿಯೋನ ನೋಡಿ. ಸೊ ಇದು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ನ ಒಂದು ಫ್ರೆಂಡ್ ಶೋರೂಮು. ಆವತ್ತು ಅವರು ಆ ಶೋರೂಮ್ನ ಓಪನಿಂಗ್ ಇತ್ತು. ಸೊ ಅವರು ಅದಕ್ಕೋಸ್ಕರ ನಾವು ಅಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳೋಣ, ಆ ಓಪನಿಂಗ್ ದಿನವೇ ನಾವು ಡೆಲಿವರಿ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವಿಲ್ಲಿ ಒಂದು ಬೈಕ್ನ ಡೆಲಿವರಿ ಮಾಡೋಕ್ಕೆ ಹೋದಾಗ ಅವ್ರು ನಮ್ಮನ್ನ ಒಂದು ವೆಲ್ಕಮ್ ಮಾಡಿದ ರೀತಿ ನನಗೆ ತುಂಬಾ ಖುಷಿ ಕೊಡ್ತು. ಯಾಕಂದರೆ ಅವರು ನಮ್ಮನ್ನು ತುಂಬಾ ಅಭಿಮಾನದಿಂದ ನಮಗೆ ಒಂದು ಸನ್ಮಾನ ಥರ ಮಾಡಿ ನಮಗೆ ವೆಲ್ಕಮ್ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು. ಸೊ ಇಲ್ಲಿ ನಾವು ಬಂದ್ಬಿಟ್ಟು ಏನಂದರೆ ಆಲ್ಮೋಸ್ಟ್ ನಾವು ತುಂಬ ಒಂದು ಎಲೆಕ್ಟ್ರಿಕಲ್ ಬೈಕ್ಗಳನ್ನ ಹುಡುಕಿದಾಗ ನಮಗೆ ಓಲಾ ಚೆಕ್ ಮಾಡಿದ್ವಿ. ತುಂಬ ಏನೇನು ಈಗ ಲೇಟೆಸ್ಟಲ್ಲಿರುವಂಥ ಎಲೆಕ್ಟ್ರಿಕಲ್ ಬೈಕ್ನ ನೋಡಿದಾಗ ಫೈನಲ್ ಆಗಿ ನಮಗೆ ಈ ಒಂದು ಎಲೆಕ್ಟ್ರಿಕಲ್ ಬೈಕ್ ಇಷ್ಟ ಆಯಿತು. ಈ ಒಂದು ಸಾಯಿ ಮೋಟರ್ಸಲ್ಲಿ ಎಲ್ಲ ಥರದ ಒಂದು ಬೈಕ್ಗಳು ಎಲೆಕ್ಟ್ರಿಕಲ್ ಆಗ್ಬೋದು, ಅಥವಾ ಹೋಂಡಾ ಆಗ್ಬೋದು, ಡಿಯೋ ಆಗ್ಬೋದು, ಟಿ ವಿ ಎಸ್ ಆಗ್ಬೋದು, ಪ್ರತಿಯೊಂದು ಕಡೆ ನಮಗೆ ಈ ಒಂದು ಶೋರೂಮಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನಾವು ಡೆಲಿವರಿ ತೊಗೊಳ್ಳೋ ದಿನವೇ ತುಂಬ ಜನನೂ ಸಹ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಆಲ್ಮೋಸ್ಟ್ ಒಂದು 10 ವೆಹಿಕಲ್ಸು ಕೂಡ ಅವತ್ತೇ ಡೆಲಿವರಿ ಸಹ ಇತ್ತು. ಸೊ ನಾನು ಹೇಳಿದ ಬೈಕ್ ಯಾವುದು ಅಂದರೆ ನೋಡಿ, ಇಲ್ಲಿದೆ ನಮ್ಮ ಒಂದು ಎಲೆಕ್ಟ್ರಿಕಲ್ ಬೈಕು, ಅದೇ ವೆದಾ. ಸೊ ಈ ಒಂದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರಲ್ಲಿರೋದು. ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲ ಥರದ ಒಂದು ಕಲರ್ ಕೂಡ ಟ್ರೈ ಮಾಡಿದ್ವಿ. ಬ್ಲ್ಯಾಕ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಬ್ಲ್ಯಾಕಲ್ಲಿ ನಾವು ಯಾವುದೇ ಥರ ಒಂದು ವೆಹಿಕಲ್ನ ಟ್ರೈ ಮಾಡಿರಲಿಲ್ಲ. ಸೊ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬ್ಲ್ಯಾಕ್ ಕಲರ್ನ ನಾವು ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು, ಡಿಯೋ, ಹೋಂಡಾ ಪ್ರತಿಯೊಂದು ವೆಹಿಕಲ್ಸು ಸಹ ಈ ಒಂದು ಶೋರೂಮಲ್ಲಿ ಅವೈಲೇಬಲ್ ಇತ್ತು. ಸೊ ತುಂಬಾ ಇಷ್ಟ ಆಯಿತು ನಮಗೆ ಈ ಒಂದು ನಾವು ಒಂದು ಶೋರೂಮ್ಗೆ ವಿಸಿಟ್ ಮಾಡಿ ಅದನ್ನು ನಾವು ಒಂದು ಟ್ರಯಲ್ ನೋಡಿ ಎಲ್ಲ ಮಾಡಿದಾಗ ಅದರಲ್ಲಿರೋ ಫ್ಯೂಚರ್ಸ್ ಆಗ್ಬೋದು, ಅದರಲ್ಲಿರೋ ಒಂದು ಬೆನಿಫಿಟ್ಸ್ ಆಗ್ಬೋದು, ತುಂಬಾ ನಮಗೆ ಇಷ್ಟ ಆಯಿತು. ಸೊ ಕಂಫರ್ಟಬಲ್ ಅಂತ ಅನಿಸ್ತು. ಸೊ ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಅವರು ರೆಗ್ಯುಲರಾಗಿ ಕಾರಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಎಲ್ಲ ಕಡೆಗೂ. ಆದ್ದರಿಂದ ಈ ಒಂದು ಎಲೆಕ್ಟ್ರಿಕಲ್ ಬೈಕ್ ಇದ್ದರೆ ಸೊ ನಮಗೆ ಇದರಲ್ಲಿ ಯಾವುದೇ ಥರ ಒಂದು ಪೆಟ್ರೋಲ್ ಆಗ್ಬೋದು, ಯಾವುದೇ ಥರ ತಲೆನೋವು ಇರೋದಿಲ್ಲ. ನಮಗೆ ಬ್ಯಾಟ್ರಿ ಬೇಕು ಅಂದಾಗ ರೀಚಾರ್ಜ್ ನಾವು ಈಸಿಯಾಗಿ ಬ್ಯಾಟ್ರಿನ ರಿಮೂವ್ ಮಾಡಿಕೊಂಡು ಮನೆಯಲ್ಲೇ ಚಾರ್ಜಿಂಗ್ ಮಾಡ್ಕೊಳ್ಬೋದು. ಸೊ ತುಂಬಾ ಇಷ್ಟ ಆಯಿತು. ಸೊ ಇದು ಒಂದು ಬೈಕ್ನ ನಾವು ಫೈನಲಿ ಸೆಲೆಕ್ಟ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಆವತ್ತೇ ಇನ್ನೂ ಒಂದು ಸೇಮ್ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ಸಹ ಅವರು ನಮ್ಮ ಜೊತೆನೇ ಬುಕ್ಕಿಂಗ್ ಮಾಡಿಕೊಂಡು ಅವ್ರು ಬಂದು ವೈಟ್ ವಿತ್ ಗ್ರೇ ಕಲರ್ದು ಅವರು ಸಹ ಬುಕ್ ಮಾಡ್ಕೊಂಡಿದ್ರು, ನಮ್ಮದು ಬ್ಲ್ಯಾಕ್ ವಿತ್ ಗ್ರೇ. ಸೊ ಈ 2 ಎಲೆಕ್ಟ್ರಿಕಲ್ ಬೈಕ್ ಜೊತೆಗೆ ಇನ್ನೂ ಕೆಲವೊಂದಷ್ಟು ಬೈಕ್ಗಳು ಸಹ ಅವತ್ತು ಡೆಲಿವರಿ ಇತ್ತು. ಸೊ ನಾವು ಎಲ್ಲ ಆದಮೇಲೆ ಸರಿ ಅಂತ ಫೈನಲೈಸ್ ಒಂದು ಸತಿ ಸ್ಟಾರ್ಟ್ ಮಾಡಿ ನೋಡೋಣ ಅಂತ ಹೇಳಿ ನಾನು ಹೋದೆ. ಬಟ್ ತುಂಬಾ ವೆಯ್ಟ್ ಇತ್ತು ಆ್ಯಂಡ್ ತುಂಬಾ ಹೈಟು ಸಹ ಇತ್ತು. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಎಲೆಕ್ಟ್ರಿಕಲ್ ಬೈಕ್ ಯೂಸಲಿ ಅಷ್ಟು ವೆಯ್ಟ್ ಇರಲ್ಲ ಅಂತ, ಬಟ್ ತುಂಬ ವೆಯ್ಟ್ ಇತ್ತು ಸಹ. ಬಟ್ ತುಂಬ ಕಂಫರ್ಟಬಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಒಂದು ಮಾಡೆಲ್ಲು, ಡಿಸೈನ್ ಆಗ್ಬೋದು, ಫೀಚರ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ರಿಮೋಟ್ ಕಂಟ್ರೋಲ್ ಸಿಸ್ಟಮ್ಮು, ಅದರಲ್ಲಿರೋ ಒಂದು ಏನೋ ನಮಗೆ ಇಲ್ಲಿ ಸಾಫ್ಟ್ವೇರ್ ಏನಿದೆಯಲ್ಲ ಅದೆಲ್ಲನೂ ಸಹ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ನಾವು ಅದನ್ನು ಒಂದು ಡೆಲಿವರಿ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಅದಾದಮೇಲೆ ಇದು ಬಂದು ನಮ್ಮ ಹಸ್ಬೆಂಡ್ ತೊಗೊಂಡ್ರು. ನಾವು ಫಸ್ಟು ನನಗೂ ಅವ್ರಿಗೂ 2 ಒಟ್ಟಿಗೆ ಆಗೋ ಥರದ್ದು ಒಂದು ವೆಹಿಕಲ್ ನೋಡಿದ್ವಿ. ಬಟ್ ನನಗೆ ಯಾವುದು ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ಬಟ್ ಫೈನಲಿ ನನಗೂ ಒಂದು ಬೈಕ್ ಬೇಕಾಗಿತ್ತು. ಯಾಕಂದರೆ ನನ್ನ ಮಗನ ಮನೆ ಹತ್ರ ಸ್ಕೂಲಿಂದ ಕರ್ಕೊಂಡೋಗೋಕ್ಕೆ ಕರ್ಕೊಂಬರೋಕ್ಕೆ, ಸೊ ಲೋಕಲಲ್ಲಿ ಮನೆ ಹತ್ರ ಓಡಾಡೋದಕ್ಕೆ ಒಂದು ವೆಹಿಕಲ್ ಬೇಕಾಗಿತ್ತು. ಸೊ ನನಗೆ ಈ ಒಂದು ಅಮೆಝಾನಲ್ಲಿ ಹುಡುಕಿದಾಗ ಗ್ರೀನ್ ಉದಾನ್ ಎಲೆಕ್ಟ್ರಿಕಲ್ ಸ್ಕೂಟರ್ ಅನ್ನೋ ಒಂದು ಬೈಕು ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬಾ ಕಂಫರ್ಟಬಲ್ ಕೂಡ ಇತ್ತು. ಯಾಕಂದರೆ ಇದು ನಾವು ಲೋಕಲಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಥರ ಒಂದು ನೋ RTO ರಿಜಿಸ್ಟ್ರೇಷನ್ನು, DL ರಿಕ್ವೈರ್ಮೆಂಟ್ ಏನೂ ಸಹ ಈ ಒಂದು ವೆಹಿಕಲ್ಗೆ ಬೇಕಾಗಿಲ್ಲ. ಸೊ ಇದನ್ನು ನಾವು ಒಂದು 30 ಕಿಲೋಮೀಟರ್ ರೇಂಜಲ್ಲಿ ನಮಗೆ ಈ ಒಂದು ವೆಹಿಕಲ್ ಸಿಗುತ್ತೆ. ಆ್ಯಂಡ್ 250 ವಾಟ್ಸ್ ಮೋಟ್ರ್ ಕೂಡ ಇದೆ. ಇದರಲ್ಲಿ 4 ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಬ್ಲ್ಯಾಕು, ಬ್ಲೂ, ರೆಡ್ಡು, ವೈಟು. ಸೊ ನಾನು ರೆಡ್ ಕಲರ್ನ ಬುಕ್ ಮಾಡ್ಕೊಂಡಿದ್ದೆ. ವಿತಿನ್ ನನಗೆ 1 ವೀಕಲ್ಲಿ ಡೆಲಿವರಿ ಸಹ ಸಿಕ್ತು. ಆ್ಯಂಡ್ ಇದರ ಪ್ರೈಸ್ ತುಂಬಾ ರೀಸನಬಲ್ ಆಗಿದೆ. ಯಾರು ಕೂಡ ಇದರ ಪ್ರೈಸ್ನ ಹೇಳಿದ್ರೆ ನಂಬೋದೇ ಇಲ್ಲ. ಇಷ್ಟು ರೀಸನಬಲ್ ಪ್ರೈಸ್ಗೆ ಇಂಥ ಒಳ್ಳೆ ಬೈಕ್ ಇದೆ ಅಂತಂದರೆ ಯಾರೂ ನಂಬೋದಿಲ್ಲ. ಯಾಕಂದರೆ ನಾನು ಇದನ್ನು ಈಗ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ತುಂಬ
ಅಷ್ಟು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಮಗುನ ಒಂದು ಯಾವುದೇ ಥರ ಭಯ ಇಲ್ಲದೆ ನಾವು ಒಂದು ಟ್ರಾಫಿಕಲ್ಲೂ ಸಹ ನಾವು ಇದನ್ನು ಓಡಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಸಹ ಎಲ್ಲನೂ ಒಂದು ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ನಮಗೆ ಇದು ಕೂಡ ಒಂದು ರಿಮೋಟ್, ಇವಾಗ ನಾವು ಕಾರ್ಗೆಲ್ಲ ಯಾವ ಥರ ರಿಮೋಟ್ ಇರುತ್ತೋ ಅದೇ ಥರ ನಮಗೆ ಇದರಲ್ಲಿ ರಿಮೋಟ್ ಆಪ್ಷನ್ ಸಹ ಇದೆ. ರಿಮೋಟಲ್ಲೇ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ತುಂಬಾ ಫ್ಯೂಚರ್ಸ್ ಸಹ ಇದೆ. ಏನಪ್ಪ ಅಂದರೆ ಇದರಲ್ಲಿ ಈಗ ನಾವು ಎಲ್ಲಾದರೂ ವೆಹಿಕಲ್ನ ಸ್ಟಾಪ್ ಮಾಡಿರ್ತೀವಿ, ಯಾರಾದರೂ ವೆಹಿಕಲ್ನ ಅದು ಏನಾದರೂ ಟಚ್ ಮಾಡೋಕ್ಕೆ ಬಂದಾಗಲಿ ಅಥವಾ ಏನಾದರೂ ಕಳ್ತನ ಆಗೋವಂಥ ಸಿಚುವೇಷನಲ್ಲಾದರೆ ನಮಗಿದು ಸಿಗ್ನಲ್ ಕೊಡುತ್ತೆ, ಸೈರನ್ ನೋಡ್ಕೊಳ್ಳುತ್ತೆ. ಸೊ ತುಂಬಾ ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಮಗೆ ಅವರು ಒಂದು ಬಾಕ್ಸ್ನ ಕಳಿಸಿದ್ರು, ಅದರಲ್ಲಿ ಕೆಲವೊಂದು ಫಿಟ್ಟಿಂಗ್ಸ್ನ ಮಾಡ್ಕೊಳ್ಳೋದಿತ್ತು. ಅವ್ರು ಹೇಳಿದ್ರು ನಮಗೆ ಎಕ್ಸಿಕ್ಯೂಟಿವ್ ಬಂದು ಅವರೇ ಫಿಟ್ಟಿಂಗ್ನ ಮಾಡಿ ನಿಮಗೊಂದು ಡೆಮೋ ಸಹ ಅವರೇ ತೋರಿಸ್ತಾರೆ ಅಂತ. ಬಟ್ ಇದೆಲ್ಲ ನಾರ್ಮಲ್ ಆಗಿದ್ದರಿಂದ ನಾವೇ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ನಮ್ಮ ಹಸ್ಬೆಂಡ್ ಇಬ್ಬರು ಮಾಡ್ಕೊಂಡ್ವಿ. ಇಲ್ಲಿ ನಮಗೇನಪ್ಪ ಅಂದರೆ ಅವರು ಒಂದು ಫ್ರಂಟಲ್ಲಿ ನಮಗೆ ಇಲ್ಲೊಂದು ಬಾಕ್ಸ್ನ ಕೊಟ್ಟಿದ್ರು. ಏನಾದರೂ ನಾವು ಒಂದು ಬ್ಯಾಗು ಅಥವಾ ಏನಾದರೂ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನಾವು ಫ್ರೂಟ್ಸು ವೆಜಿಟೇಬಲ್ಸು ಸಹ ಒಂದು ಬ್ಯಾಸ್ಕೆಟಲ್ಲೇ ನಾವು ಇಟ್ಕೊಂಡ್ಬರ್ಬೋದು. ಆ ಥರ ಒಂದು ಬ್ಯಾಸ್ಕೆಟ್ ಇತ್ತು. ಜೊತೆಗೆ ಇಲ್ಲಿ ಟೂಲ್ಸು ಸಹ ಅವರೇ ಸಹ ಕೊಟ್ಟಿದ್ದರು. ಈ ಒಂದು ವೆಹಿಕಲ್ಗೆ ಏನು ಬೇಕಾಗುತ್ತೋ ಎಲ್ಲ ಥರದ ಟೂಲ್ಸು ಸಹ ಅವರೇ ಕಳಿಸ್ಕೊಟ್ಟಿದ್ರು. ಅದ್ರ ಜೊತೆಗೆ ನಮಗೆ ಇಲ್ಲಿ ಇನ್ನೂ ಒಂದು ಮೇನ್ ಆಪ್ಷನ್ ಏನಪ್ಪ ಅಂದರೆ ಇದು ಬಂದುಬಿಟ್ಟು ನಾನು ಹೇಳಿದಾಗೆ ಬ್ಯಾಟ್ರಿ ಒಂದು ಬೈಕ್ ಆಗಿರೋದ್ರಿಂದ ಇಲ್ಲಿ ನಾವು ಅಕಸ್ಮಾತ್ ಎಲ್ಲಾದರೂ ಹೋದಾಗ ಅಕಸ್ಮಾತ್ ನಾವು ಚಾರ್ಜಿಂಗ್ ನೋಡ್ಕೊಳ್ದೆ ನಾವು ಹೋಗಿದ್ದಾಗ ಚಾರ್ಜಿಂಗ್ ಆಗೋಗ್ಬಿಟ್ಟಿದ್ದಾಗ ಹೇಗೆ ಬರೋದು ಅನ್ನೋ ಒಂದು ಪ್ರಾಬ್ಲಮ್ ಇಲ್ಲದೆ ನಮಗೆ ಅವರು ಪೆಡಲ್ನ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಪೆಡಲ್ ಆಪ್ಷನ್ ಸಹ ಇದೆ. ಇನ್ ಕೇಸ್ ಆ ಥರ ಏನಾದರೂ ಸಿಚುವೇಶನ್ ಆದಾಗ ನಾವು ಸೈಕಲ್ ಹೆಂಗೆ ತುಳ್ಕೊಂಬರ್ತೀವೋ ಅದೇ ಥರ ನಾವು ಇದನ್ನು ಪೆಡಲಿಂಗ್ ಮಾಡಿಕೊಂಡು ಸಹ ಬರ್ಬೋದು. ಸೊ ಅದಾದಮೇಲೆ ಇದು ಒಂದು ಬ್ಯಾಕ್ ಸಪೋರ್ಟ್ಗೆ ಒಂದು ಕೊಟ್ಟಿದ್ದರು. ಅದಾದಮೇಲೆ ಫ್ರಂಟ್ ವೀಲ್ ಆ್ಯಂಡ್ ಬ್ಯಾಕ್ ವೀಲ್ಗೆ ಇದೊಂದು ಕ್ಯಾಪ್ನ ಸಹ ಕೊಟ್ಟಿದ್ದರು. ಸೊ ನಾವು ಅದೆಲ್ಲನೂ ಸಹ ನಾವೇ ಫಿಟ್ಟಿಂಗ್ನ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ನಮಗಿಲ್ಲಿ ಒಂದು ಮಿರರು ಕಂಪ್ಲೀಟ್ ನಾವು ಒಂದು ಬೈಕ್ ಹೇಗಿರುತ್ತೋ ಸೇಮ್ ಹಾಗೆ, ಬಟ್ ಅದು ಆ ಡಿಸೈನು ಅದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದ್ರ ಜೊತೆಗೆ ಇಲ್ಲಿ ನಮಗೆ ನಾನು ಹೇಳಿದಾಗೆ ಈ ಪೆಡಲ್ ಆಪ್ಷನ್ ಇರೋದ್ರಿಂದ ನೆಕ್ಸ್ಟು ನಾವು ಮಕ್ಳಿಗೂ ಸಹ ಇದನ್ನು ಆರಾಮಾಗಿ ಕೊಡ್ಬೋದು. ಯಾಕಂದರೆ ಹೈ ಸ್ಪೀಡ್ ಇಲ್ಲಿ ಬರೀ 30 ಕಿಲೋಮೀಟರ್ ಇರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಸಹ ಇರೋದಿಲ್ಲ. ಅಂದರೆ ಮಕ್ಕಳು ಒಂದು 9th 10th 8th ಸ್ಟ್ಯಾಂಡರ್ಡಲ್ಲಿ ಹೋದಾಗ ಕೂಡ ಅವರು ಲೋಕಲಲ್ಲಿ ಮನೆ ಹತ್ರ ಕೂಡ ಆರಾಮಾಗಿ ಅವರು ಓಡಿಸ್ಕೊಳ್ಬೋದು. ಆ್ಯಂಡ್ ಇದು ಚಾರ್ಜಿಂಗು. ಸೊ ಇದನ್ನು ನಾವು ಚಾರ್ಜಿಂಗ್ ಮಾಡ್ಕೊಳ್ಬೋದು ಈಸಿಯಾಗಿ. ಮನೆಯಲ್ಲೇ ನಾವು ಬ್ಯಾಟ್ರಿನ ತೊಗೊಂಡು ಮನೆಯಲ್ಲಿ ನಾವು ಮೊಬೈಲ್ನ ಹೇಗೆ ಚಾರ್ಜಿಂಗ್ ಮಾಡ್ಕೊತೀವೋ ಆ ಥರ ನಾವು ಇದನ್ನು ಈಸಿಯಾಗಿ ಚಾರ್ಜ್ ಮಾಡ್ಕೊಬೋದು. ಆ್ಯಂಡ್ ಆರಾಮಾಗಿ ನಾವಿಲ್ಲಿ ಇಬ್ಬರು ಹೋಗ್ಬೋದು, ಮುಂದೆ ಒಬ್ಬರು ಹಿಂದೆ ಒಬ್ಬರು ಆರಾಮಾಗಿ ಹೋಗ್ಬೋದು. ಇದರಲ್ಲಿ ನಾವು ಆಲ್ಮೋಸ್ಟ್ ಏನಿಲ್ಲ ಒಂದೊಂದು 100 ವೆಯ್ಟ್ ಅಷ್ಟು ನಾವು ಒಂದು ವೆಯ್ಟ್ ಕೆಪಾಸಿಟಿ ಇದರಲ್ಲಿ ಇರುತ್ತೆ, 100 kg. ಸೊ ಆರಾಮಾಗಿ ನಾವು ಲೋಕಲಲ್ಲಿ ಯಾರಿಗಾದ್ರೂ ವೆಹಿಕಲ್ ಓಡಿಸೋದಕ್ಕೆ ಭಯ ಇರೋರು ಅಥವಾ ತುಂಬಾ ವೆಹಿಕಲ್ನ ವೆಯ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅನ್ನೋರಲ್ಲ ಈ ಒಂದು ಗ್ರೀನ್ ವುಡನ್ ಎಲೆಕ್ಟ್ರಿಕಲ್ ಸ್ಕೂಟ್ರ್ ಬೈಕ್ನ ಆರಾಮಾಗಿ ಯೋಚನೆ ಇಲ್ಲದೆ ನೀವು ತೊಗೊಂಡು ಓಡಿಸ್ಕೊಳ್ಬೋದು. ಲೋಕಲಲ್ಲಿ ಮನೆ ಹತ್ರ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಸೀಟಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಹೈಟ್ ಅಡ್ಜಸ್ಟ್ಮೆಂಟ್. ನಮಗಿಲ್ಲಿ ಎಷ್ಟು ಹೈಟ್ ಬೇಕೋ ನಾವು ಅಷ್ಟು ಹೈಟನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಸೀಟಿಗೆ. ಸೊ ನಾನು ಇದನ್ನು ಒಂದು ಟ್ರಯಲ್ ನೋಡಿದಾಗ ತುಂಬಾ ಕಂಫರ್ಟಬಲ್ ಆಗಿತ್ತು ನನಗಂತೂ. ಸೊ ನಾನೀಗ ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮಗನ್ನ ಕರ್ಕೊಂಡೋಗೋಕ್ಕೆ ಕರ್ಕೊಂಬರೋದಕ್ಕೆ. ಸೊ ತುಂಬಾ ಕಂಫರ್ಟಬಲ್ ಆಗಿದೆ. ತುಂಬಾ ಒಳ್ಳೆ ರಿವ್ಯೂಸು ನಾನು ಚೆಕ್ ಮಾಡಿದಾಗ ಒಳ್ಳೆ ರಿವ್ಯೂಸ್ ಸಹ ಇತ್ತು. ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಲಿಂಕನ್ನ ನಾನು ಶೇರ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಒಂದು ಸತಿ ಚೆಕ್ ಮಾಡ್ಬೋದು. ಸೊ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಮುಂದಿನ ಒಂದು ಬ್ಲಾಗ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.